ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಕೆಲವು ಫಾರ್ಮ್ ಟ್ಯಾಗು ಹಾಗೂ ಕೆಲವು ಇನ್ಪುಟ್ ಟ್ಯಾಗ್ ಬಗ್ಗೆ ನೋಡೋಣ ಹಾಗೂ ಒಂದು ಗೂಗಲ್ ಫಾರ್ಮ್ದು ಡೆಮೋ ನೋಡೋಣ. ಫಸ್ಟ್ ನಾವು ಫಾರ್ಮ್ ಕ್ರಿಯೇಟ್ ಮಾಡಬೇಕಂದ್ರೆ ನೀವು ಫಾರ್ಮ್ ಒಳಗೆ ಏನೇನು ಕ್ರಿಯೇಟ್ ಮಾಡ್ತೀರಾ ಟ್ಯಾಗ್ನೆಲ್ಲ ಫಾರ್ಮ್ ಟ್ಯಾಗ್ ಒಳಗೆ ಬರೀಬೇಕು. ಓಕೆ, ಫಾರ್ಮ್ ಟ್ಯಾಗ್ ಒಳಗೆ ಎಲ್ಲನೂ ಬರೀಬೇಕು. ನೆಕ್ಸ್ಟ್ ಒಂದು ಫಾರ್ಮ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಲೇಬಲ್ ತಗೋತೀವಿ, ಲೇಬಲ್ ಟ್ಯಾಗ್. ಈ ಲೇಬಲ್ ಟ್ಯಾಗ್ಗೆ ಫರ್ ಅನ್ನೋ ಆಟ್ರಿಬ್ಯೂಟ್ ಇದೆ. ಈ ಫರ್ ಅನ್ನೋ ಆಟ್ರಿಬ್ಯೂಟ್ಗೆ ನೀವೇನು ಕ್ರಿಯೇಟ್ ಮಾಡ್ತೀರಾ ಅದು ಫರ್ ಆಟ್ರಿಬ್ಯೂಟ್ ಅಲ್ಲಿ ಬರೀಬೇಕು. ಲೈಕ್ ನಾವು ಫಸ್ಟ್ ನೇಮ್ ಅಂದ್ರೆ ಫಸ್ಟ್ ನೇಮು, ಲಾಸ್ಟ್ ನೇಮ್ ಇದ್ರೆ ಲಾಸ್ಟ್ ನೇಮು, ಇಮೇಲ್, ಪಾಸ್ವರ್ಡ್ ಅದೇನು ಕ್ರಿಯೇಟ್ ಮಾಡ್ತೀರಾ ನೀವು ಅದು ಫರ್ ಆಟ್ರಿಬ್ಯೂಟ್ ಅಲ್ಲಿ ಬರೀಬೇಕು. ಅದ್ರ ಮುಂದೆ ನಾವು ಟೆಕ್ಸ್ಟ್ ಅಲ್ಲಿ ಅದನ್ನೇ ಬರೀಬೇಕು. ಸೇಮ್ ಇಲ್ಲೇನು ಬರ್ದಿರ್ತೀರಾ ಅದನ್ನೇ ನಾವು ಟೆಕ್ಸ್ಟ್ ಅಲ್ಲಿ ಸೇಮ್ ಬರೀಬೇಕು. ನೆಕ್ಸ್ಟು ಲೇಬಲ್ ಟ್ಯಾಗ್ ಕ್ಲೋಸ್ ಮಾಡಬೇಕು. ಈ ಲೇಬಲ್ ಟ್ಯಾಗು ಇನ್ಪುಟ್ ಫೀಲ್ಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಲೈಕ್ ನಾವಿಲ್ಲಿ ಫಸ್ಟ್ ನೇಮ್ ಅಂತ ಬರ್ದಿದ್ದೀವಲ್ಲ, ಇಲ್ಲಿ ಶೋ ಆಗ್ತಿದೆ. ಅದೇ ನಾವು ಈ ಲೇಬಲ್ ಟ್ಯಾಗ್ನ ತೆಗೆದುಬಿಟ್ರೆ, ಲೈಕ್ ಇದನ್ನ ಕಮೆಂಟ್ ಮಾಡ್ತೀನಿ, ಲೈಕ್ ಅದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಷ್ಟೇ ತೋರಿಸುತ್ತೆ, ಅಲ್ಲಿದು ಟೆಕ್ಸ್ಟ್ ತೋರಿಸಲ್ಲ. ಅದಕ್ಕೆ ಇದು ಲೇಬಲ್ ಟ್ಯಾಗ್ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ಪುಟ್ ಟ್ಯಾಗ್. ಇನ್ಪುಟ್ ಟ್ಯಾಗು ಯೂಸರ್ ಸೈಡ್. ಇನ್ಪುಟ್ ಟ್ಯಾಗ್ ಒಳಗೆ ಏನು ಕೊಡ್ತೀವಿ ಅದು ಯೂಸರ್ ಫಿಲ್ ಮಾಡ್ತಾರೆ. ಓಕೆ, ಇನ್ಪುಟ್ ಟ್ಯಾಗ್ ಒಳಗೆ ಕೆಲವು ಆಟ್ರಿಬ್ಯೂಟ್ ಇದೆ. ಅದರಲ್ಲಿ ಫಸ್ಟ್ ಬರೋದು ಟೈಪ್. ಈ ಟೈಪ್ ಒಳಗೆ ಇಲ್ಲಿ ಟೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಈ ಟೆಕ್ಸ್ಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇಲ್ಲಿ ಫಸ್ಟ್ ನೇಮ್ ಅಂತ ಕೊಟ್ಟಿದ್ದೀವಿ. ನಾವು ನೇಮ್ನ ಟೆಕ್ಸ್ಟಲ್ಲಿ ಬರಿತೀವಲ್ಲ, ಸೊ ಅದಕ್ಕೆ ನಾವು ಟೆಕ್ಸ್ಟ್ ಅಂತ ಕೊಡ್ತೀವಿ. ಈ ಟೈಪಲ್ಲಿ ತುಂಬ ಟೈಪ್ ಇದೆ, ಅದನ್ನ ಮುಂದೆ ನೋಡೋಣ. ನೆಕ್ಸ್ಟ್ ಪ್ಲೇಸ್ ಹೋಲ್ಡರ್. ಈ ಪ್ಲೇಸ್ ಹೋಲ್ಡರ್ ಒಳಗೆ ಫಸ್ಟ್ ನೇಮ್ ಅಂತ ಕೊಟ್ಟಿದ್ದೀವಿ. ಇದು ಈ ಬಾಕ್ಸ್ ಒಳಗೆ ಲೈಟ್ ಆಗಿ ಶೋ ಆಗ್ತಿದಲ್ಲ, ಸೊ ಅದು. ನೆಕ್ಸ್ಟ್ ಐ ಡಿ. ಈ ಐ ಡಿಲಿ ಫಸ್ಟ್ ನೇಮ್ ಅಂತ ಕೊಟ್ಟಿದ್ದೀವಿ. ಇದು ಯೂನಿಕ್ ಆಗಿ ಡಿಸೈನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಲೈಕ್ ಇಲ್ಲಿ ಬ್ಲ್ಯಾಕ್ ಮತ್ತೆ ವೈಟ್ ಅಷ್ಟೇ ಇದೆ. ಟೆಕ್ಸ್ಟ್ ಬ್ಲ್ಯಾಕ್ ಅಲ್ಲಿ ಇದೆ, ಇಲ್ಲಿ ವೈಟ್ ಇದೆ ಬ್ಯಾಕ್ಗ್ರೌಂಡ್ ಅಲ್ಲಿ. ಸೊ ಇದನ್ನ ಯೂನಿಕ್ ಆಗಿ ಡಿಸೈನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೇಮ್. ಈ ನೇಮಲ್ಲಿ ಫಸ್ಟ್ ನೇಮ್ ಅಂತ ಕೊಟ್ಟಿದ್ದೀವಿ. ಈ ನೇಮ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸರ್ವರ್ ಸೈಡ್ ಯೂಸ್ ಆಗುತ್ತೆ. ಲೈಕ್ ನಿಮ್ಮ ಡೇಟಾನ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿರೋಕ್ಕೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಸೇಮ್. ಇಲ್ಲಿ ನಾವು ಫಸ್ಟ್ ನೇಮ್ ಅಂತ ತಗೊಂಡಿದ್ದೀವಿ, ಇಲ್ಲಿ ಲೇಬಲ್ ತಗೊಂಡಿಲ್ಲ ಅಂದರೆ ಈ ಥರ ಬರುತ್ತೆ. ಲೈಕ್ ಬಾಕ್ಸ್ ಒಳಗೆ ಒಂದು ಪ್ಲೇಸ್ ಹೋಲ್ಡರ್ ಟೆಕ್ಸ್ಟ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಪ್ಲೇಸ್ ಹೋಲ್ಡರು ಐ ಡಿ ಮತ್ತು ನೇಮ್. ಈ ಐ ಡಿ ಮತ್ತು ನೇಮು ಶೋ ಆಗಲ್ಲ. ಐ ಡಿ ಯೂನಿಕ್ ಆಗಿ ಡಿಸೈನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೇಮ್ ಸರ್ವರ್ ಸೈಡ್. ಈ ಪ್ಲೇಸ್ ಹೋಲ್ಡರ್ ಇಲ್ಲಿ ಲಾಸ್ಟ್ ನೇಮ್ ಶೋ ಆಗ್ತಿದೆ. ಟೆಕ್ಸ್ಟು ನಾವು ಯಾವ ಟೈಪಲ್ಲಿ ಟೈಪ್ ಮಾಡಬೇಕು ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಲೇಬಲ್ ಒಳಗೆ ಇಮೇಲ್ ತಗೊಂಡಿದ್ದೀವಿ, ಇಮೇಲ್. ನೆಕ್ಸ್ಟ್ ಟೈಪಲ್ಲಿ ಇಮೇಲ್ ಅಂತ ಕೊಟ್ಟಿದ್ದೀವಿ. ಪ್ಲೇಸ್ ಹೋಲ್ಡರ್ ಇಮೇಲ್, ಐ ಡಿ ಯೂಸರ್ ನೇಮ್, ನೇಮ್ ಯೂಸರ್ ನೇಮ್. ಲೈಕ್ ನಾವು ಯೂಸರ್ ನೇಮ್ ಅಲ್ವಾ ಇಮೇಲ್ ಟೈಪ್ ಮಾಡೋದು, ಸೊ ಅದಕ್ಕೆ ನಾವು ಯೂಸರ್ ನೇಮ್ ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ ಬ್ರೇಕ್ ಕೊಟ್ಟು ಇಲ್ಲಿ ಲೇಬಲ್ ಅಲ್ಲಿ ಪಾಸ್ವರ್ಡ್, ನೆಕ್ಸ್ಟ್ ಟೈಪ್ ಪಾಸ್ವರ್ಡ್, ಮತ್ತೆ ಪ್ಲೇಸ್ ಹೋಲ್ಡರ್ ಅಲ್ಲಿ ಪಾಸ್ವರ್ಡ್ ಹೇರ್, ಐ ಡಿ ಮತ್ತೆ ನೇಮ್ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಟೈಪ್ ಅಲ್ಲಿ ಪಾಸ್ವರ್ಡ್, ಪ್ಲೇಸ್ ಹೋಲ್ಡರ್ ಅಲ್ಲಿ ಕನ್ಫರ್ಮ್ ಪಾಸ್ವರ್ಡ್, ಐ ಡಿ ಮತ್ತೆ ನೇಮ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಟೈಪ್ ಅಲ್ಲಿ ಇಲ್ಲಿ ಟೆಕ್ಸ್ಟ್ ಮತ್ತೆ ಇಮೇಲ್, ಪಾಸ್ವರ್ಡ್ ಅಂತ ಕೊಟ್ಟಿದ್ದೀವಿ. ಇದರಿಂದ ಏನು ಯೂಸ್ ಅಂದ್ರೆ, ಲೈಕ್ ನಾವು ಇವಾಗ ಜಿಮೇಲ್ ಅಲ್ಲಿ ಸುಮ್ಮನೆ ಏನೋ ಒಂದು ಟೈಪ್ ಮಾಡಿ ಬಿಟ್ರೆ ಅದೊಂದು ರೆಡ್ ಕಲರ್ ಲೈನ್ ಬಂತು, ಜೊತೆಗೆ ಇಲ್ಲೊಂದು ಅಲರ್ಟ್ ಮೆಸೇಜ್ ಬಂತು. ಸೊ ಇದು ಇನ್ಬಿಲ್ಡ್ ಆಗಿ ಬರುತ್ತೆ ಇಮೇಲ್ ಅಂದ್ರೆ ಟೈಪ್ ಅಲ್ಲಿ ಇಮೇಲ್ ಕೊಟ್ರೆ. ಓಕೆ, ನೆಕ್ಸ್ಟ್ ಪಾಸ್ವರ್ಡ್. ಈ ಪಾಸ್ವರ್ಡ್ ಅಲ್ಲಿ ಟೈಪ್ ಅಲ್ಲಿ ಪಾಸ್ವರ್ಡ್ ಅಂತ ಕೊಟ್ರೆ ನಾವೇನೇ ಟೈಪ್ ಮಾಡಿದ್ರು ಅದು ಪಾಸ್ವರ್ಡ್ ತರ ಕನ್ವರ್ಟ್ ಆಗುತ್ತೆ. ಲೈಕ್ ಇಲ್ಲಿ ಡಾಟ್ ಬರುತ್ತೆ ಅಲ್ಲ, ಸೊ ಆ ಥರ. ನೆಕ್ಸ್ಟ್ ಡೇಟ್. ಟೈಪ್ ಅಲ್ಲಿ ಡೇಟ್ ನೀವಾಗ ನೋಡ್ಬೋದು ಕೆಲವು ಫಾರ್ಮ್ ಅಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಹಾಕಿ ಅಂತ ಹೇಳಿರ್ತಾರೆ. ಕೆಲವು ಕಡೆ ಮಾತ್ರ ನಾವು ಟೈಪ್ ಮಾಡ್ತೀವಿ, ಲೈಕ್ 4/3/2003 ಆ ಥರ. ಬಟ್ ಕೆಲವು ಕಡೆ ಈ ಥರ ಕ್ಯಾಲೆಂಡರ್ ಕೊಟ್ಟಿರ್ತಾರೆ. ಅದು ಹೇಗೆ ಬರುತ್ತೆ ಅಂದರೆ, ಈ ಟೈಪ್ ಅಲ್ಲಿ ಡೇಟ್ ಅಂತ ಕೊಟ್ಟಾಗ ಅದು ಕ್ಯಾಲೆಂಡರ್ ಶೋ ಆಗುತ್ತೆ. ಲೈಕ್ ನೀವು ಯಾವುದಾರ ಒಂದು ಬರ್ತ್ಡೇ ಡೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಯರು, ಮಂತು ಎಲ್ಲ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಬೋದು.
ಓಕೆ. ನೆಕ್ಸ್ಟ್ ಬಂದು ರೇಡಿಯೋ ಬಟನ್. ಈ ರೇಡಿಯೋ ಬಟನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋಕ್ಕೆ ನಿಮಗೆ ತುಂಬ ಆಪ್ಷನ್ ಇರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಅಂದಾಗ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಈ ರೇಡಿಯೋ ಬಟನಲ್ಲಿ ಒಂದು ಮಾತ್ರ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ, ಅದು ರೇಡಿಯೋ ಬಟನ್. ನಾನಿಲ್ಲಿ ಎಕ್ಸಾಂಪಲ್ ಆಗಿ ಆಫೀಸ್ ತೊಗೊಂಡಿದ್ದೀನಿ, ಲೇಬಲಲ್ಲಿ ಆಫೀಸ್ ಅಂತ ಹಾಕಿದ್ದೀನಿ. ಟೈಪ್ ಬಂದು ರೇಡಿಯೋ, ಐ ಡಿ ಬಂದು ನಾವು ಏನೇನು ಆಫೀಸ್ ಇದೆಯಾ ಅದ್ರ ಐ ಡಿ ಹಾಕಿದ್ದೀನಿ. ಲೈಕ್ ಇದ್ರ ಸಪ್ರೇಟಾಗಿ ಯೂನಿಕಾಗಿ ಡಿಸೈನ್ ಮಾಡೋಕ್ಕಲ್ಲ, ಸೊ ಅದಕ್ಕೆ. ನೆಕ್ಸ್ಟು ನೇಮ್ ಬಂದು ಆಫೀಸ್ ಅಂತಲೇ ಹಾಕಿದ್ದೀನಿ. ಈ ಆಫೀಸಲ್ಲೇ ಎಲ್ಲ ನಾವು ಸ್ಟೋರ್ ಮಾಡಬೇಕು, ಅದಕ್ಕೆ. ಓಕೆ. ನೆಕ್ಸ್ಟ್ ಬಂದು ಚೆಕ್ ಬಾಕ್ಸ್. ಈ ಚೆಕ್ ಬಾಕ್ಸ್ಗೂ ಈ ರೇಡಿಯೋಗೂ ಒಂದೇ ಥರ ಬರೀಬೇಕು. ಬಟ್ ಡಿಫ್ರೆಂಟ್ ಏನಂದರೆ, ರೇಡಿಯೋದಲ್ಲಿ ನಾವು ಒಂದು ಮಾತ್ರ ಸೆಲೆಕ್ಟ್ ಮಾಡ್ಬೋದು, ಚೆಕ್ ಬಾಕ್ಸಲ್ಲಿ ಎಲ್ಲನೂ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಬೋದು. ಓಕೆ, ಇದು ಚೆಕ್ ಬಾಕ್ಸ್. ನೆಕ್ಸ್ಟ್ ಬಂದು ಮೆಸೇಜ್. ಇದರಲ್ಲಿ ಲೇಬಲಲ್ಲಿ ಮೆಸೇಜ್ ಅಂತ ತಗೊಂಡಿದ್ದೀವಿ, ಬಟ್ ಇದರಲ್ಲಿ ಟೈಪ್ ಅಂತ ತಗೊಂಡಿಲ್ಲ. ಟೆಕ್ಸ್ಟ್ ಏರಿಯಾ ನೇಮ್ ಅಂತ ತಗೊಂಡಿದ್ದೀವಿ, ಟೆಕ್ಸ್ಟ್ ಏರಿಯಾ ಅಂತ ತಗೊಂಡಿದ್ದೀವಿ. ಈ ಟೆಕ್ಸ್ಟ್ ಏರಿಯಾದಲ್ಲಿ ಕೆಲವು ಆಟ್ರಿಬ್ಯೂಟ್ ಇದೆ, ಅದರಲ್ಲಿ ನೇಮ್ ಮತ್ತು ಐ ಡಿ. ಓಕೆ, ಈ ನೇಮ್ಗೆ ಮೆಸೇಜ್ ಅಂತ ಕೊಟ್ಟಿದ್ದೀವಿ, ಐ ಡಿಗೆ ಮೆಸೇಜ್ ಸೇಮ್, ಮತ್ತು ಕಾಲಮ್ಸು ಮತ್ತು ರೋ ಅಂತ ಕೊಟ್ಟಿದ್ದೀವಿ. ಇದು ಹೇಗೆ ಯೂಸ್ ಆಗುತ್ತೆ ಅಂದರೆ, ಲೈಕ್ ನೀವು ನೋಡಿರ್ಬೋದು, ಒಂದು ಆ್ಯಪ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ಒಂದು ಫೀಡ್ಬ್ಯಾಕ್ ಕೇಳ್ತಾರೆ. ಆ ಫೀಡ್ಬ್ಯಾಕ್ನ ಇಲ್ಲಿ ಟೈಪ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದನ್ನ ಇಲ್ಲೇ ಬೇಕಾದ್ರೆ ದೊಡ್ಡನೂ ಮಾಡ್ಕೋಬೋದು, ಚಿಕ್ಕನೂ ಮಾಡ್ಕೋಬೋದು, ಅಥವಾ ಇಲ್ಲಿ ಕಾಲಮ್ಸ್ ಮತ್ತು ರೋ ಇದೆಯಲ್ಲ ಅದ್ರ ಮುಖಾಂತರ ಚೇಂಜ್ ಮಾಡ್ಕೋಬೋದು. ಓಕೆ. ನೆಕ್ಸ್ಟ್ ಬಂದು ಸೆಲೆಕ್ಟ್. ನೀವು ನೋಡಿರ್ಬೋದು, ಒಂದು ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ನಿಮಗೆ ಜೆಂಡರ್ ಕೇಳುತ್ತೆ, ಲೈಕ್ ಮೇಲಾ ಫೀಮೇಲಾ ಇಲ್ಲ ಅದರ್ಸ್ ಅಂತ, ಇಲ್ಲ ಕೆಲವು ಆಪ್ಷನ್ ಇರುತ್ತೆ ಈ ಥರ ಸೆಲೆಕ್ಟ್ ಮಾಡೋದು. ಸೊ ಅದಕ್ಕೆ ನಾವು ಈ ಸೆಲೆಕ್ಟ್ನ ಯೂಸ್ ಮಾಡ್ತೀವಿ. ಲೈಕ್ ಲೇಬಲಲ್ಲಿ ಸೆಲೆಕ್ಟ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸೆಲೆಕ್ಟ್ ಟ್ಯಾಗ್ ಓಪನ್ ಮಾಡಿ, ಅದರಲ್ಲಿ ನೇಮ್ ಆಟ್ರಿಬ್ಯೂಟಲ್ಲಿ ಜೆಂಡರ್ ಮತ್ತು ಐ ಡಿಲಿ ಜೆಂಡರ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಆಪ್ಷನ್ ಬರುತ್ತೆ. ಈ ಆಪ್ಷನಲ್ಲಿ ನಾವು ಎಷ್ಟು ಬೇಕಾದ್ರೂ ಆಪ್ಷನ್ ತಗೋಬೋದು. ನಾನಿಲ್ಲಿ ಮೇಲ್ ಮತ್ತು ಫೀಮೇಲ್ ಅದರ್ಸ್ ತಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಾದ್ರೆ ತಗೋಬೋದು. ಈ ಆಪ್ಷನಲ್ಲಿ ವ್ಯಾಲ್ಯೂ ಮೇಲ್ ಅಂತ ಕೊಟ್ಬಿಟ್ಟು ಆ ವ್ಯಾಲ್ಯೂಗೆ ಮೇಲ್ ಅಂತ ಟೆಕ್ಸ್ಟ್ ಬರ್ದಿದ್ದೀವಿ. ಸೊ ಅದೇ ಥರ ಫೀಮೇಲ್ಗೆ ಅದರ್ಸ್ ಅಂತ ಫೀಮೇಲ್ ಮತ್ತು ಅದರ್ಸ್ ಬರ್ದಿದ್ದೀವಿ. ಇಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ. ಇದರಲ್ಲಿ ಇನ್ನೊಂದು ಏನಂದರೆ, ಇಲ್ಲಿ ನಾನು ಸೆಲೆಕ್ಟೆಡ್ ಅಂತ ಬರೆದ್ರೆ ಇಲ್ಲಿ ನೋಡ್ಬೋದು, ನಾನು ರಿಫ್ರೆಶ್ ಮಾಡಿದ್ರೆ ಆಲ್ರೆಡಿ ಅದು ಸೆಲೆಕ್ಟ್ ಆಗಿರುತ್ತೆ ಮೇಲ್. ನಾವು ಸೆಲೆಕ್ಟೆಡ್ ಅಂತ ಯಾವುದಕ್ಕೆ ಬರ್ದಿರ್ತೀವಿ ಅದು ಆಲ್ರೆಡಿ ನಾವು ಪೇಜ್ ಓಪನ್ ಮಾಡೋಕ್ಕಿಂತ ಮುಂಚೆ ಸೆಲೆಕ್ಟ್ ಆಗಿರುತ್ತೆ. ಲೈಕ್ ನಾನಿವಾಗ ಫೀಮೇಲಿಗೆ ಸೆಲೆಕ್ಟೆಡ್ ಅಂತ ಹಾಕಿದ್ರೆ ನೋಡಿ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಓಕೆ. ಇದು ಫಾರ್ಮ್ ಟ್ಯಾಗ್ಗಳು. ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇದನ್ನ ಬಳಸ್ಕೊಂಡು ಒಂದು ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಡೆಮೋ ನೋಡೋಣ. ಓಕೆ, ಇಲ್ಲಿ ನಾವು ಒಂದು ಗೂಗಲ್ ಫಾರ್ಮ್ದು ಡೆಮೋ ಕ್ರಿಯೇಟ್ ಮಾಡಿದ್ದೀವಿ. ಲೈಕ್ ಇಲ್ಲಿ ನಾವು ನೋಡಿದ್ವಲ್ಲ, ಇದನ್ನ ಬಳಸ್ಕೊಂಡು ಇಲ್ಲಿ ನೋಡಿದ್ರೆ H1 ಅಲ್ಲಿ ಕ್ರಿಯೇಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಕೊಟ್ಟಿದ್ದೀನಿ. ಲೈಕ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ನಾವು H4 ಅಲ್ಲಿ ಟು ಕಂಟಿನ್ಯೂ ಯುವರ್ ಜಿಮೇಲ್ ಅಂತ ಕೊಟ್ಟಿದ್ದೀನಿ. ಒಂದು ಗೂಗಲ್ ಫಾರ್ಮ್ ನೋಡಿದ್ರೆ ಅಥವಾ ನೀವು ಯಾವ್ದಾದ್ರು ಒಂದು ಫಾರ್ಮ್ ನೋಡಿದ್ರೆ ಅದರಲ್ಲಿ ನೀವು ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಇಮೇಲ್, ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಕೊಡಬೇಕಾಗುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಅದು ಟೈಪಲ್ಲಿ ಟೆಕ್ಸ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇಮೇಲ್ ಮತ್ತು ಪಾಸ್ವರ್ಡ್ ಕೊಟ್ಟಿದ್ದೀನಿ. ಬಟ್ ನಾನು ಇದಕ್ಕೆ ಲೇಬಲ್ ಯೂಸ್ ಮಾಡಿಲ್ಲ, ನಾನು ಹಾಗೆ ಕೊಟ್ಟಿದ್ದೀನಿ. ಓಕೆ, ಇನ್ಪುಟಲ್ಲಿ ಮಾತ್ರ ಕೊಟ್ಟಿದ್ದೀನಿ, ಲೇಬಲ್ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಸ್ಮಾಲ್ ಟ್ಯಾಗ್ ತೊಗೊಂಡು ಪಾಸ್ವರ್ಡು 8 ಕ್ಯಾರೆಕ್ಟರ್ ಇರಲಿ ಅಂತ ಬರ್ತಿದ್ದೀನಿ. ನೆಕ್ಸ್ಟು ಇಲ್ಲೊಂದು ಚೆಕ್ ಬಾಕ್ಸ್ ಕೊಟ್ಟಿದ್ದೀನಿ, ಇವು ಮ್ಯಾರಿಡ್ ಆರು ಅನ್ಮ್ಯಾರಿಡ್ ಅಂತ ಚೆಕ್ಸ್ ಬಾಕ್ಸು. ನೆಕ್ಸ್ಟ್ ಬಂದು ಬಟನ್. ಈ ಬಟನ್ ನಾವು 2 ಥರ ಕೊಡ್ಬೋದು. ಒಂದು ಇಲ್ಲಿ ಇನ್ಪುಟ್ ಟೈಪ್ ಸಬ್ಮಿಟ್ ಅಂತ ಕೊಟ್ಟಿದ್ದೀವಿ.
ಮತ್ತೆ ಇಲ್ಲಿ ಸ್ಟೈಲ್ ಅಂತ ಕೊಟ್ಟಿದ್ದೀವಿ. ಸ್ಟೈಲ್ ಅಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಲ್ಯಾಕ್ ಮತ್ತೆ ಟೆಕ್ಸ್ಟ್ ವೈಟ್ ಕಲರ್ ಇದೆ. ಸೊ ಇದಕ್ಕೆ ನಾವು ಸ್ಟೈಲ್ ಕೊಟ್ಟಿದ್ದೀವಿ. ಓಕೆ, ಈ ಟ್ಯಾಗ್ ನ ಈ ಬಟನ್ ಟ್ಯಾಗ್ ನ ಎರಡು ತರ ಕೊಡ್ಬೋದು. ಒಂದು ಈ ತರ ಇನ್ಪುಟ್ ಮತ್ತೆ ಟೈಪ್ ಸಬ್ಮಿಟ್ ಅಂತ ಇನ್ಪುಟ್ ಅಲ್ಲಿ ಕೊಡ್ಬೋದು. ಇನ್ನೊಂದು ಬಟನ್ ಟ್ಯಾಗ್ ಇದೆ. ಬಟನ್ ಟ್ಯಾಗ್ ಓಪನ್ ಮಾಡಿ, ಇದರಲ್ಲಿ ಟೈಪ್ ಅಂತ ಕೊಟ್ರೆ ಅಲ್ಲಿ ತುಂಬಾ ಟೈಪ್ ಇರುತ್ತೆ. ಒಂದು ಮೆನು, ರೀಸೆಟ್, ಬಟನ್, ಸಬ್ಮಿಟ್ ಅಂತ. ಇಲ್ಲಿ ಟೈಪ್ ಅಲ್ಲಿ ಸಬ್ಮಿಟ್ ಅಂತ ಕೊಟ್ರೆ ಅದು ಸಬ್ಮಿಟ್ ಆಗುತ್ತೆ. ಅದೇ ನಾವು ರೀಸೆಟ್ ಅಂತ ಕೊಟ್ರೆ, ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಿದ್ದೀವಿ ಬಟ್ ಇಲ್ಲಿ ರೀಸೆಟ್ ಅಂತ ಕೊಡೋಣ. ಈ ರೀಸೆಂಟ್ ಅಂತ ಕೊಟ್ಟಿದ್ದೀವಿ, ಇಲ್ಲಿ ರೀಸೆಟ್. ಇಲ್ಲಿ ರೀಸೆಟ್ ಅಂತ ಕೊಟ್ರೆ ಇಲ್ಲೂ ರೀಸೆಟ್ ಬಟನ್ ಬಂತು. ಇದನ್ನ ಟೈಪ್ ಮಾಡಿದ್ರೆ ಇದು ರೀಸೆಟ್ ಆಗುತ್ತೆ. ಲೈಕ್ ಇಲ್ಲಿ ರೀಸೆಟ್ ಆಗ್ತಿಲ್ಲ, ಏನಕ್ಕೆ ಅಂದ್ರೆ ನಾವು ಏನು ರೀಸೆಟ್ ಮಾಡಬೇಕು ಅಂತ ಸೆಟ್ ಮಾಡಬೇಕು. ಲೈಕ್ ಅದಕ್ಕೆ ಆನ್ ಕ್ಲಿಕ್ ಅಂತ ಯೂಸ್ ಮಾಡಬೇಕು. ಅದು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯೂಸ್ ಆಗುತ್ತೆ. ಮುಂದೆ ಜಾವಾ ಸ್ಕ್ರಿಪ್ಟ್ ಬಂದಾಗ ನೋಡೋಣ. ಇನ್ನೊಂದ್ಸರಿ ರಿಪೀಟ್ ನೋಡೋಣ. ಫಸ್ಟ್ ನಾವು ಒಂದು ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದು ಫಾರ್ಮ್ ಟ್ಯಾಗ್ ಒಳಗೆ ಎಲ್ಲ ಬರೀಬೇಕು. ಫಸ್ಟ್ ನಾವು ಲೇಬಲ್ ತಗೊಂಡಿದ್ದೀವಿ. ಈ ಲೇಬಲ್ಗೆ ಫಾರ್ ಅನ್ನೋ ಆಟ್ರಿಬ್ಯೂಟ್ ಇದೆ. ಇಲ್ಲಿ ಟೆಕ್ಸ್ಟ್ ಅಲ್ಲಿ ನಾವೇನು ಕೊಡ್ತೀವಿ ಅದೇ ನೇಮು ಇಲ್ಲಿ ಫಾರ್ ಅನ್ನೋ ಆಟ್ರಿಬ್ಯೂಟ್ಗೆ ಕೊಡಬೇಕು. ಅದು ಇಲ್ಲಿ ಶೋ ಆಗಿರುತ್ತೆ. ಬಟ್ ಇದು ಕೊಟ್ಟಿಲ್ಲ ಅಂದ್ರೆ ನಾರ್ಮಲ್ ಆಗಿ ಇನ್ಪುಟ್ ಬಾಕ್ಸ್ ಶೋ ಆಗುತ್ತೆ. ಅದು ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದು ಲೇಬಲ್ ಅಲ್ಲಿ ಇಮೇಲ್ ತಗೊಂಡಿದ್ದೀವಿ. ಸೇಮ್ ಪ್ಲೇಸ್ ಹೋಲ್ಡರ್, ID ಮತ್ತೆ ನೇಮ್. ಈ ಪ್ಲೇಸ್ ಹೋಲ್ಡರ್ ಅಂದ್ರೆ ಇಲ್ಲಿ ಲೈಟ್ ಆಗಿ ಶೋ ಆಗ್ತಿದೆಯಲ್ಲ ಬಾಕ್ಸ್ ಒಳಗೆ, ಅದು ಲೈಟ್ ಆಗಿ ಶೋ ಆಗ್ತಿದೆಯಲ್ಲ ಬಾಕ್ಸ್ ಒಳಗೆ ಅದು. ID ಬಂದು ಯೂನಿಕ್ ಆಗಿ ಡಿಸೈನ್ ಮಾಡೋಕೆ ID ಯೂಸ್ ಮಾಡ್ತಾರೆ. ನೇಮ್ ಬಂದು ಸರ್ವರ್ ಸೈಡು. ಇಲ್ಲಿ ಟೈಪ್ ಅಲ್ಲಿ ಇಮೇಲ್ ಮತ್ತೆ ಪಾಸ್ವರ್ಡ್, ಡೇಟ್, ರೇಡಿಯೋ, ಚೆಕ್ ಬಾಕ್ಸ್, ಮೆಸೇಜ್, ಇಲ್ಲಿ ಸೆಲೆಕ್ಟರ್ ತಗೊಂಡಿದೀವಲ್ಲ ಅದು ಆ ಟೈಪಿಗೆ ಕನ್ವರ್ಟ್ ಆಗುತ್ತೆ. ಲೈಕ್ ಟೆಕ್ಸ್ಟ್ ಅನ್ನು ತಗೊಂಡ್ರೆ ಟೆಕ್ಸ್ಟ್ ಮಾತ್ರ ಟೈಪ್ ಮಾಡಬೇಕು, ನಂಬರ್ಸ್ ಆಗಲ್ಲ. ಇಮೇಲ್ ಅಂತ ತಗೊಂಡ್ರೆ ಇಮೇಲ್ ಮಾತ್ರ ಟೈಪ್ ಮಾಡಬೇಕು. ಇಮೇಲ್ ಟೈಪ್ ಮಾಡಿಲ್ಲ ಅಂದ್ರೆ ಅದೊಂದು ಅಲರ್ಟ್ ಮೆಸೇಜ್ ಬರುತ್ತೆ. ಪಾಸ್ವರ್ಡ್ ಅಂತ ತಗೊಂಡ್ರೆ ಪಾಸ್ವರ್ಡ್ ತರ ಕನ್ವರ್ಟ್ ಆಗುತ್ತೆ, ಲೈಕ್ ಡಾಟ್ ಡಾಟ್ ಬರುತ್ತೆ. ಡೇಟ್ ಅಂತ ತಗೊಂಡ್ರೆ ಡೇಟ್ ಶೋ ಆಗುತ್ತೆ, ಕ್ಯಾಲೆಂಡರ್. ಮತ್ತೆ ರೇಡಿಯೋ ಅಂತ ತಗೊಂಡ್ರೆ ನೀವು ಒಂದು ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಚೆಕ್ ಬಾಕ್ಸ್ ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮೆಸೇಜ್, ಟೆಕ್ಸ್ಟ್ ಏರಿಯಾ ನೇಮ್ ಕೊಟ್ಟು ಮೆಸೇಜ್ ಅಂತ ಕೊಟ್ರೆ ನೀವೊಂದು ಫೀಡ್ಬ್ಯಾಕ್ ಕೊಡ್ಬೋದು. ಲೈಕ್ ನೀವು ನೋಡಿರ್ತೀರ ಆ್ಯಪ್ ಮತ್ತೆ ವೆಬ್ಸೈಟ್ ಅಲ್ಲಿ ಫೀಡ್ಬ್ಯಾಕ್ ಕೊಡೋಕೆ ಒಂದು ಜಾಗ ಇರುತ್ತೆ. ಅದಕ್ಕೆ ಇದನ್ನ ಕಾಲಮ್ಸ್ ಮತ್ತೆ ರೋ ಕೊಟ್ಬಿಟ್ಟು ನೀವು ದೊಡ್ಡ ಮತ್ತೆ ಚಿಕ್ಕ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಸೆಲೆಕ್ಟರ್. ಈ ಸೆಲೆಕ್ಟರ್ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ, ನಾನು ಎಕ್ಸಾಂಪಲ್ ಆಗಿ ಜೆಂಡರ್ ಸೆಲೆಕ್ಟರ್ ತಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಅಲ್ಲಿ ತಗೋಬಹುದು. ಅಲ್ಲಿಕ್ಕೆ ನಾನು ಸೆಲೆಕ್ಟ್ ಅಲ್ಲಿ ನೇಮ್ ಮತ್ತೆ ಜೆಂಡರ್ ID ಕೊಟ್ಟಿದ್ದೀನಿ. ಅದಕ್ಕೆ ಆಪ್ಷನ್ ಆಗಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗುತ್ತಲ್ಲ ಅದು ಆಪ್ಷನ್. ಈ ಆಪ್ಷನ್ಗೆ ನಾನು ಮೇಲು, ಫಿಮೇಲು, ಅದರ್ಸ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಸೆಲೆಕ್ಟೆಡ್ ಅಂತಂದು ಯಾವ್ದಕ್ಕೆ ಸೆಲೆಕ್ಟೆಡ್ ಕೊಟ್ಟಿರ್ತೀವೋ ಅದು ನಾವು ಪೇಜ್ ಓಪನ್ ಮಾಡಿದಾಗ ಅದು ಸೆಲೆಕ್ಟ್ ಆಗಿರುತ್ತೆ. ಓಕೆ, ಇದನ್ನೆಲ್ಲ ಬಳಸ್ಕೊಂಡು ನಾವು ಒಂದು ಸಿಂಪಲ್ ಆಗಿರೋ ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು HTML5. ಲೈಕ್ HTML ಇದ್ದಿದ್ದು ಕೆಲವು ಅಪ್ಡೇಟ್ ಮಾಡಿ ಕೆಲವು ಟ್ಯಾಗ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅದೇನು ಅಂದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿವಿಷನ್ ಟ್ಯಾಗ್ ಬಗ್ಗೆ ತಿಳ್ಕೊಂಡಿದ್ವಿ. ಅದಕ್ಕೆ ನಾವು ಯಾವುದೇ ಸೆಕ್ಷನ್ ತಗೋಬೇಕಾದ್ರೆ ಲೈಕ್ ಹೆಡರ್ ಸೆಕ್ಷನ್, ನ್ಯಾವಿಗೇಷನ್ ಸೆಕ್ಷನು, ಆಸೈಡು, ಆರ್ಟಿಕಲ್ಲು, ಮೇನ್ ಪೇಜು, ಫೂಟರು ಈ ಥರ ಬರೀಬೇಕಾದ್ರೆ ಆ ಡಿವಿಷನ್ಗೆ ನಾವು ಡಿವಿಷನ್ ಟ್ಯಾಗ್ ಯೂಸ್ ಮಾಡಿ ಅದ್ರ ಒಳಗೆ ನಾವು ಟ್ಯಾಗ್ಗಳನ್ನ ಬರೀಬೇಕಾಗಿತ್ತು. ಬಟ್ HTML5ನಲ್ಲಿ ಡಿವಿಷನ್ ಟ್ಯಾಗ್ ತಗೊಳ್ಳೋ ಬದಲು ಹೆಡರ್ಗೆ ಹೆಡರ್ ಟ್ಯಾಗ್, ನ್ಯಾವಿಗೇಷನ್ಗೆ ನ್ಯಾವಿಗೇಷನ್ ಟ್ಯಾಗ್, ಸೆಕ್ಷನ್ಗೆ ಸೆಕ್ಷನ್ ಟ್ಯಾಗ್ ಆ ಥರ ತಗೋಬೋದು. ಆರ್ಟಿಕಲ್ಲು ಸೈಡಲ್ಲಿ ಇಲ್ಲಿ ಲಿಂಕ್ ಕೊಡಬೇಕಂದ್ರೆ ಎಸೈಡು, ಲಾಸ್ಟಲ್ಲಿ ಫೂಟರು ಆ ಥರ. ಲೈಕ್ ಇಲ್ಲಿ ಇಮೇಜಲ್ಲಿ ಇದೆಯಲ್ಲ, ಸೊ ಈ ಥರ ಇದು HTML5. ಓಕೆ, ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.